ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ದೇಶಾದ್ಯಂತ ರಾಮನವಮಿ ಸಂಭ್ರಮ. ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯರಶ್ಮಿಯ ತಿಲಕ. ಪುನೀತರಾದ ಭಕ್ತ ಕೋಟಿ. ಕರುನಾಡ ಪ್ರಚಂಡ ಕುಳ್ಳ ಪಂಚಭೂತಗಳಲ್ಲಿ ಲೀನ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ದ್ವಾರಕೀಶ್ ಅಂತ್ಯಕ್ರಿಯೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ. ಮಂಡ್ಯದಲ್ಲಿ ಕಾಂಗ್ರೆಸ್ ಪರ ರಾಹುಲ್ ಮತಬೇಟೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ನೆರವು. ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯು ಮುಂದುವರಿಕೆಯ ಭರವಸೆ. ರಾಜ್ಯಕ್ಕೆ ಬಂದ ರಾಹುಲ್ ಗಾಂಧಿಗೆ ಬಿಜೆಪಿಯಿಂದ 13 ಪ್ರಶ್ನೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ. 11 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಉತ್ತರಿಸಿ ರಾಹುಲ್ ಎಂದ ಅಶ್ವತ್ಥನಾರಾಯಣ. ಕಾಂಗ್ರೆಸ್ ಕೈ ಹಿಡಿದ ಸಂಗಣ್ಣ ಕರಡಿ. ಕಾಂಗ್ರೆಸ್ ತತ್ವ ಸಿದ್ಧಾಂತ ಮೆಚ್ಚಿ ಪಕ್ಷ ಸೇರ್ಪಡೆಯಿಂದ ಬಿಜೆಪಿಯ ಮಾಜಿ ಸಂಸದ, ನಿವೃತ್ತ ಐಎಎಸ್ ಅಧಿಕಾರಿ ಎಎಸ್ ಪುಟ್ಟಸ್ವಾಮಿ ಕೂಡ ಪಕ್ಷ ಸೇರ್ಪಡೆ. ಪ್ರಹ್ಲಾದ್ ಜೋಶಿಯಿಂದ ಅಧಿಕಾರ ಕಳೆದುಕೊಂಡ ಯಡಿಯೂರಪ್ಪ. ಅನ್ಯಾಯ ಮಾಡಿದವರ ಪರವೇ ನಿಂತಿದ್ದು ಕಂಡರೆ ಪಾಪ ಎನಿಸುತ್ತಿದೆ. ಬಿಜೆಪಿ ನಾಯಕರ ವಿರುದ್ಧ ದಿಂಗಾಲೇಶ್ವರ ಶ್ರೀ ವಾಗ್ದಾಳಿ. ಧಾರವಾಡದಲ್ಲಿ ಭಾರೀ ಮೊತ್ತದ ಹಣ ಪತ್ತೆ. ಐಟಿ ಅಧಿಕಾರಿಗಳ ತನಿಖೆ ಅಂತ್ಯ. ಹಲವು ಬ್ಯಾಗ್ಗಳಲ್ಲಿ ಬ್ಯಾಂಕ್ಗೆ ದುಡ್ಡು ರವಾನೆ. ರಾಜ್ಯದಲ್ಲಿ ಹೆಚ್ಚಿದ ಬೇಸಿಗೆ ಧಗೆ. ನಂದಿನಿ ಬ್ರ್ಯಾಂಡ್ನಿಂದ ಹೊಸ ಉತ್ಪನ್ನ ಪರಿಚಯ. ಮಾರುಕಟ್ಟೆಗೆ ಬಂದ ರಾಗಿ ಅಂಬಲಿ ಪ್ರೋಬಯೋಟಿಕ್ ಮಜ್ಜಿಗೆಗೆ ಭಾರೀ ಬೇಡಿಕೆ. ಉತ್ತರ ಪ್ರದೇಶದಲ್ಲಿ ರಾಹುಲ್ ಅಖಿಲೇಶ್ ಒಗ್ಗಟ್ಟು ಪ್ರದರ್ಶನ. ಚುನಾವಣಾ ಬಾಂಡ್ ವಿಶ್ವದ ದೊಡ್ಡ ಹಗರಣ. ಬಿಜೆಪಿ 150 ಸೀಟಿಗೆ ಸೀಮಿತವಾಗುತ್ತೆ. ಇಂಡಿಯಾ ಮೈತ್ರಿಕೂಟಕ್ಕೆ ನಿಚ್ಚಳ ಬಹುಮತ ಎಂದ ಕಾಂಗ್ರೆಸ್ ನಾಯಕ. ಐಪಿಎಲ್ನಲ್ಲಿಂದು ಗುಜರಾತ್ ಡೆಲ್ಲಿ ಹಣಾಹಣಿ. ಗೆಲುವಿನ ಲಯ ಉಳಿಸಿಕೊಳ್ಳುವತ್ತ ಟೈಟನ್ಸ್ ಪಡೆ ಚಿತ್ತ. 3ನೇ ಜಯಕ್ಕಾಗಿ ಕ್ಯಾಪಿಟಲ್ಸ್ ಹೋರಾಟ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.com ಗೆ ಲಾಗಿನ್ ಆಗಿ.